ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದು ಆವರ್ತಿ ಈ ಒಂದು ಸಮಯದಲ್ಲಿ ಇನ್ನೊಂದು ಹೊಸ ವರ್ಷದ ಸಂದೇಶದೊಡನೆ ನಿಮ್ಮೆಲ್ಲರನ್ನು ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ಹೊಸ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಈ ಹಳೆಯ ವರ್ಷ 2023 ಎಂಡ್ ಆಗ್ತಾ ಇದೆ. ಹೊಸ ವರ್ಷದಲ್ಲಿ ನಾವು ಕೆಲವು ದಿವಸಗಳ ಮಾತ್ರ ಇದೆ ಹೊಸ ವರ್ಷ ನೋಡೋದಕ್ಕೆ. ಈ ಒಂದು ಕೊನೆ ದಿವಸದಲ್ಲಿ ಈ ಒಂದು ಹೊಸ ವರ್ಷಕ್ಕೆ ದೇವರು ನನಗೇನಪ್ಪ ಕೊಡ್ತಾರೆ, ಏನು ವಾಕ್ಯ ಇದೆ ನನಗೋಸ್ಕರ, ಬರೋ ವರ್ಷ ಹೇಗಿರುತ್ತೆ ಅಂತ ಹೇಳಿ ಅನೇಕರಿಗೆ ಕುತೂಹಲ. ದೇವರೇನಾದರೂ ಹೊಸದಾಗಿ ಹೇಳ್ತಾರಾ, ದೇವರೇನಾದರೂ ನನಗೆ ಹೊಸದಾಗಿ ಮಾಡ್ತಾರಾ, ಹೊಸದಾಗಿ ಆಶೀರ್ವಾದ ತೊಗೊಂಡು ಬರ್ತಾರಾ ಅಂತ ಅನೇಕರು ಹೊಸ ವರ್ಷದಲ್ಲಿ ಎದುರು ನೋಡ್ತಾ ಇರ್ತಾರೆ. ನನಗೇನಪ್ಪ ಕೊಡ್ತಾರೆ ದೇವರು ಈ ವರ್ಷದಲ್ಲಿ ಅಂತ. ಇನ್ನು ಕೆಲವ್ರು ಏನು ಮಾಡ್ತಾರೆ, 31ನೇ ತಾರೀಕು ಆಲ್ ನೈಟ್ ಪ್ರೇಯರ್ಗೆ ಹೋಗ್ತಾರೆ, ವಾಗ್ದಾನಗಳಿಗೋಸ್ಕರ ಕಾಯ್ಕೊಂಡಿರ್ತಾರೆ. ಅದೊಂದು ಇಂಪಾರ್ಟೆಂಟ್ ಟೈಮ್. ಅದು ಏನು ಕೊಡ್ತಾರೆ ದೇವರು ವಾಗ್ದಾನ, ಕಣ್ಮುಚ್ಕೊಂಡು ಪ್ರೇಯರ್ ಮಾಡಿಕೊಂಡು ಆ ಒಂದು ವಾಗ್ದಾನದ ಚೀಟಿ ತೊಗೊತಾರೆ. ಹೋಗಿ ವಾಗ್ದಾನದ ಚೀಟಿ ತೊಗೊಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ನಾನು ಏನು ಹೇಳ್ತೀನಿ ಅಂದರೆ, ವಾಗ್ದಾನ ಏನೇ ತೊಗೊಂಡ್ರು ಅದನ್ನು ವರ್ಷ ಪೂರ್ತಿ ಅದನ್ನು ನಿಮ್ಮ ಕಣ್ಮುಂದೆ ಇಟ್ಕೊಳ್ಳಿ. ಅವಾಗೆ ಆ ವಾಗ್ದಾನಗಳು ನಿಮ್ಮ ಜೀವನದಲ್ಲಿ ನೆರವೇರೋದು. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ವಾಗ್ದಾನ ದೇವ್ರು ಕೊಡೋಲ್ಲ. ದೇವರ ಒಂದು ನಿಶ್ಚಲವಾದ ಸಂಕಲ್ಪ ಇದೆ ಒಂದು ವಿಶ್ವಾಸಿಯ ಜೀವನದಲ್ಲಿ. ಈ ದಿನ ನಾವು ನೋಡ್ಕೊಳ್ತಾ ಇರುವಂಥ ಒಂದೇ ಒಂದು ಭಾಗದ ಸಂದೇಶ ಏನು ಅಂತಂದರೆ, ದೇವರ ನಿಶ್ಚಲವಾದ ಸಂಕಲ್ಪ. ಈ ವಿಷಯದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಈ ಒಂದೇ ಒಂದು ಮೆಸೇಜ್ ನಾನಿದು ಹೊಸ ವರ್ಷ ಮಾತಾಡೋದು. ಬರೋ ವಾರದಿಂದ ಬೇರೆ ಸಂದೇಶ ನೋಡ್ಕೊಳ್ಳೋಣ. ನೋಡಿ, ಹೊಸ ವರ್ಷದಲ್ಲಿ ನಾವು ಕಾಲಿಡಬೇಕಾದ್ರೆ ನಂಬಿಕೆಯಿಂದ, ನಿರೀಕ್ಷೆಯಿಂದ, ಸಂತೋಷದಿಂದ ಕಾಲಿಡಬೇಕು. ಇವಾಗ ಅನೇಕರ ಜೀವನದಲ್ಲಿ ಕಳೆದ ವರ್ಷ ಕೊಟ್ಟಂಥ ವಾಗ್ದಾನಗಳ ಫಲಗಳು ನೀವು ಅನುಭವಿಸಿರ್ತೀರ. ಆದರೆ ಎಲ್ಲರಿಗೂ ಹೇಳೋದಕ್ಕಾಗಲ್ಲ ಸಾಕ್ಷಿ. ದೇವರ ವಾಗ್ದಾನ ಕೊಟ್ಟಿದ್ರು, ನನ್ನ ಜೀವನದಲ್ಲಿ ನೆರವೇರಿಲ್ಲ ಅಂತ ಹೇಳೋರು ಅನೇಕರಿದ್ದಾರೆ. ಒಂದು ವೇಳೆ ವಾಗ್ದಾನಗಳು ನಿಮ್ಮ ಜೀವನದಲ್ಲಿ ನೆರವೇರಿದರೆ ನಿಮ್ಮ ಜೊತೆ ನಾನು ಸಂತೋಷ ಪಡ್ತೀನಿ. ಒಂದು ವೇಳೆ ವಾಗ್ದಾನಗಳು ನಿಮ್ಮ ಜೀವನದಲ್ಲಿ ನೆರವೇರಿಲ್ಲ ಅಂತಂದರೆ ನಿಮ್ಮ ಜೊತೆ ನಾನು ದೇವರ ಒಂದು ಇದರಲ್ಲಿ ನನ್ನ ನಂಬಿಕೆ ಕೂಡ ಜಾಯಿನ್ ಮಾಡ್ತೀನಿ. ಆ ವಾಗ್ದಾನಗಳನ್ನ ನೀವು ಬಿಟ್ಟುಬಿಡಬಾರ್ದು. ಕಳೆದ ವರ್ಷ ನನಗೆ ದೇವರು ವಾಗ್ದಾನ ಕೊಟ್ಟರು, ನನ್ನ ಜೀವನದಲ್ಲಿ ನಡೆದಿಲ್ಲ. ಈ ಕೊನೆ ವರ್ಷ ಮುಗ್ದೋಗ್ತಾ ಇದೆ, 2023 ಮುಗ್ದೋಗ್ತಾ ಇದೆ, ಆಗೋಯ್ತು, ನನಗೆ ವಾಗ್ದಾನ ನನ್ನ ಜೀವನದಲ್ಲಿ ನಡೆಯಲ್ಲ, ನೆರವೇರಲ್ಲ ಅಂತ ಹೇಳಬಾರ್ದು. 2023 ವರ್ಷನೇ ಎಂಡ್ ಆಗ್ತಾ ಇರೋದು. ಇನ್ನೊಂದು ವರ್ಷದಲ್ಲಿ ನಾವು ಎಂಟರ್ ಆಗ್ತಾ ಇದ್ದೀವಿ. 2023 ಎಂಡ್ ಆಗ್ತಾ ಇದೆ ಅಂತ ಹೇಳಿ ವಾಗ್ದಾನಗಳು ಎಂಡ್ ಆಗೋ ಥರನಾ, ಇಲ್ಲ ನಮ್ಮ ಲೈಫ್ ಎಂಡ್ ಆಗೋ ಥರನಾ, ಇಲ್ಲ ಪ್ರಪಂಚ ಮುಗ್ದೋಗಿರೋ ಥರನಾ? ಕೊನೆ ವರ್ಷದಲ್ಲಿ ಬಂದಿದ್ದೀವಿ, ಕೆಲವು ವಾಗ್ದಾನಗಳು ನೆರವೇರಿಲ್ಲ ಅಂತಂದರೆ ನೆರವೇರೋದೇ ಇಲ್ಲ ಅನ್ನೋ ಒಂದು ಸ್ಥಾನಕ್ಕೆ ಅನೇಕರು ಬರ್ತಾರೆ. ಆ ಒಂದು ಡಿಸಪಾಯಿಂಟ್ಮೆಂಟು, ಆ ಒಂದು ದುಃಖ, ಆ ಬೇಜಾರು, ಎಲ್ಲರೂ ಚೆನ್ನಾಗಿದ್ದಾರೆ, ನನ್ನ ಜೀವನದಲ್ಲಿ ನಡೆದಿಲ್ಲ ಅಂತ ಕೆಲವರು ದುಃಖದಲ್ಲಿ ಇರ್ತೀರ. ಕೊನೆ ವರ್ಷನ ವಾಗ್ದಾನಗಳು ನೆರವೇರಿರಲಿ, ಎಲ್ಲ ನೆರವೇರ್ದಿರ ಇರಲಿ, ದುಃಖ ಪಡಬಾರ್ದು. ಇನ್ನೂ ನೆರವೇರಿಲ್ಲ ಅಂತಂದರೆ ಅದು ದೇವರ ಫಾಲ್ಟ್ ಅಲ್ಲ, ನಾವು ಅದರಲ್ಲಿ ಏನೋ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಯಾಕೆಂದರೆ ದೇವರು ನೋಡಿ, ವಾಗ್ದಾನದ ಕೊಟ್ಟ ಮೇಲೆ ನೆರವೇರಿಸೋ ದೇವರು ಆತನು. ನೆರವೇರಿಸದೆ ಒಂದು ಬಿಡೋದಿಲ್ಲ ದೇವರು. ಒಂದು ವೇಳೆ ನಾವು ವಾಗ್ದಾನದ ಫಲಗಳನ್ನು ಹೊಂದ್ಕೊಂಡಿಲ್ಲ ಅಂತಂದರೆ ಆ ಫಾಲ್ಟ್ ಎಲ್ಲ ನಮ್ಮ ಮೇಲೆ, ನಾವೆಲ್ಲೋ ತಪ್ಪಿ ಹೋಗಿದ್ದೀವಿ, ನಾವೇನೋ ಮಿಸ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಆ ಒಂದು ವಾಗ್ದಾನಗಳು ನೆರವೇರಿಲ್ಲ ನಮ್ಮ ಜೀವನದಲ್ಲಿ. ಸೊ ದೇವ್ರ ಹತ್ರ ಪ್ರೇಯರ್ ಮಾಡಬೇಕು. ದೇವ್ರ, ನಾನು ಎಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ, ದೇವ್ರು ಮಿಸ್ ಮಾಡ್ದೆ, ದೇವ್ರು ಕೊಟ್ಟಿಲ್ಲ ಅಂತ ಯಾವತ್ತೂ ಹೇಳಬಾರ್ದು. ಯಾಕೆಂದರೆ ದೇವ್ರ ಮೇಲೆ ಫಾಲ್ಟ್ ಇಲ್ಲ. ಯಾಕೆ ಅದು ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಿಲ್ಲ ಅಂತಂದರೆ ಕ್ವಶನ್ ಮಾಡಬೇಕಾಗಿರೋದು ನಾವು ದೇವ್ರನ್ನಲ್ಲ. ದೇವ್ರನ್ನ ಪರೀಕ್ಷೆ ಮಾಡಲೇಬೇಕಾಗಿಲ್ಲ. ಯಾಕೆಂದರೆ ಆತನು ಪರ್ಫೆಕ್ಟು, ಅವರು ಎಲ್ಲ ಸಮಯದಲ್ಲೂ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಸೊ ಮಿಸ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಮನುಷ್ಯರು. ಇವಾಗ ನನ್ನ ಜೀವನದಲ್ಲೇ ತಗೊಳ್ಳಿ, ದೇವರು ವಾಗ್ದಾನ ಕೊಟ್ಟಿದ್ರು ನನಗೆ ಹೋದ ವರ್ಷ. ಅದರಲ್ಲಿ ಕೆಲವು ವಿಷಯಗಳು ನೆರವೇರಿದೆ, ಕೆಲವು ವಿಷಯಗಳು ನೆರವೇರಿಲ್ಲ. ಸೊ ನೆರವೇರಿಲ್ಲ ಅಂತಂದರೆ ದೇವರೇ ಫಾಲ್ಟು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ನಾನೆಲ್ಲೋ ಮಿಸ್ ಮಾಡ್ಕೊಂಡಿದ್ದೀನಿ. ನಾನೆಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಪವಿತ್ರಾತ್ಮನ ಕೇಳುವಾಗ ಪವಿತ್ರಾತ್ಮ ನಮಗೆ ಬೋಧನೆ ಮಾಡ್ತಾರೆ. ನೀನು ಇಲ್ಲಿ ಕರೆಕ್ಟ್ ಮಾಡ್ಕೋ,
ಅಂತ ಹೇಳುವಾಗ, ನಾವು ಸರಿಪಡಿಸ್ಕೊಳ್ಳುವಾಗ, ನಮ್ಮ ನಂಬಿಕೆಯನ್ನು ದೇವರಲ್ಲಿ ದೃಢಪಡಿಸ್ಕೊಳ್ಳುವಾಗ, ಆವಾಗ ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರುತ್ತೆ. ಸೈತಾನ ನಿಮ್ಮ ಆಶೀರ್ವಾದಗಳನ್ನ ತಡೆಯೋದಕ್ಕೆ ಆಗೋದಿಲ್ಲ. ಅದನ್ನು ಬರೆದಿಟ್ಕೊಳ್ಳಿ. ಮತ್ತು ಯಾವ ಮನುಷ್ಯರು ಸಹ ನಿಮ್ಮ ಆಶೀರ್ವಾದಗಳನ್ನ ತಡೆಯೋದಕ್ಕಾಗಲ್ಲ. ಸೊ ಸೈತಾನನೂ ತಡೆಯೋದಕ್ಕಾಗಲ್ಲ, ಮನುಷ್ಯರು ಸಹ ತಡೆಯೋಕ್ಕಾಗಲ್ಲ. ಇನ್ನು ಯಾರು ತಡೆ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಅದು ನೀವೇ. ಏನಪ್ಪ, ನಾನು ನನ್ನ ಆಶೀರ್ವಾದ ತಡೆ ಮಾಡೋಕ್ಕಾಗುತ್ತಾ ಅಂತ ಅನ್ಕೋಬೋದು ನೀವು. ಅದು ಯಾವ ರೀತಿ ಅಂತಂದರೆ, ನಿಮ್ಮ ನಂಬಿಕೆಯ ಪ್ರಕಾರ ನಿಮ್ಮ ಜೀವನದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಸೊ ಆ ನಂಬಿಕೆ ನಾವು ಎಲ್ಲಿಟ್ಕೊಳ್ಬೇಕು ಅಂತಂದರೆ, ದೇವರ ನಿಶ್ಚಲವಾದ ದೇವರ ಸಂಕಲ್ಪದ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು. ನೋಡಿ, ಈ ಒಂದು ಹೊಸ ವರ್ಷ ಬಂದಿದೆ ಅಂದಿದ ತಕ್ಷಣ ನಾವೇನು ಹೊಸದಾಗಿ ಏನೋ ಬೋಧನೆ ಮಾಡೋಕ್ಕಾಗಲ್ಲ. ನೋಡಿ, ಕೆಲವು ವಿಷಯಗಳು ದೇವರು ಎಂದಿಗೂ ಬದಲಾಗೋದಿಲ್ಲ. ನೋಡಿ, ದೇವರು ಆದಾಮನನ್ನು ಆಶೀರ್ವಾದ ಮಾಡಬೇಕಾದ್ರೆ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿ ಮೇಲೆ ತುಂಬಿಕೊಳ್ಳಿರಿ ಅಂತ ಹೇಳಿ ದೇವರಲ್ಲಿ ವಾಗ್ದಾನ ಕೊಟ್ಟಿದ್ದಾರೆ ಆದಾಮನಿಗೆ. ಸೊ ಅದು ಆದಾಮನಿಗೆ ಮಾತ್ರ ಕೊಟ್ಟಂಥ ವಾಗ್ದಾನನ ಹೆಚ್ಚಿರಿ ಅಂದರೆ ಇಂಗ್ಲೀಷಲ್ಲಿ ಇನ್ನೂ ಬಹಳ ಚೆನ್ನಾಗಿ ಬರೆದಿದೆ. ಆ ಒಂದು ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿದೆ, ಸುಂದರವಾಗಿದೆ. ಇಲ್ಲಿ ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ ಅಂದರೆ ಬರೀ ಮಕ್ಕಳು ಮರಿ ಮಾಡ್ಕೊಳ್ಳೋ ಥರ ಇದೆ ಇಲ್ಲಿ ವಚನ. ಆದರೆ ಇಂಗ್ಲೀಷಲ್ಲಿ ಹೇಗಿದೆ ಅಂದರೆ, ಬಿ ಫ್ರೂಟ್ಫುಲ್ ಅಂದರೆ ಫಲಭರಿತರಾಗಿಯೇ ಇರಿ. ಅದು ಬಿ ಅನ್ನೋದು ಕಂಟಿನ್ಯೂಸ್ ವರ್ಡು, ಕಂಟಿನ್ಯೂಸ್ ಆಗಿ ನೆರವೇರೋವಂಥ ಮಾತು. ನೀವು ಕಂಟಿನ್ಯೂಸ್ ಆಗಿ ಫಲಭರಿತರಾಗಿರಿ. ಮತ್ತು ಇನ್ಕ್ರೀಸ್ ಅಂದರೆ ಹೆಚ್ಚಾಗಿರಿ. ಮತ್ತು ಇನ್ನೊಂದು ಮಾತು ಮಲ್ಟಿಪ್ಲೈ ಅಂತ ಇದೆ. ಮಲ್ಟಿಪ್ಲೈ ಅಂತಂದರೆ ಗುಣಾಕಾರ. ಇವಾಗ ನೋಡಿ, 2 into 2 ಅಂದರೆ 2 2s 4, ಅದು ಗುಣಾಕಾರ. ಮತ್ತು 4 4s 16. ಮತ್ತು ಇನ್ನೂ 16 into 16 ಹೇಳಬೇಕಾದ್ರೆ 256. ಅದು ಒಂದು ಮಲ್ಟಿಪ್ಲಿಕೇಶನ್ ಅಂದರೆ ಅದು ನಿಮ್ಮ ಜೀವನದಲ್ಲಿ ಮಾಡ್ತಾರೆ ದೇವರು. 256 ಅಂತ ತಿರ್ಗಾ ಗುಣಕಾರ ಮಾಡಿದ್ರೆ ನನಗದು ಕ್ಯಾಲ್ಕುಲೇಟ್ರಿಂದ ಹೇಳೋಕ್ಕಾಗಲ್ಲ. ಅದಕ್ಕೆ ನನಗೆ ಕ್ಯಾಲ್ಕುಲೇಟ್ರ್ ಬೇಕು. ಸೊ ಗುಣಾಕಾರ ಅಂದರೆ ಅರ್ಥ ಆಗುತ್ತಲ್ವ, ಅದು ದೇವರಲ್ಲಿ ಮಾತಾಡ್ತಾ ಇರೋದು. ಮತ್ತು ಇನ್ನೊಂದು ರಿಪ್ಲನಿಷ್ ಅಂತ ಒಂದು ಪದ ಇದೆ ಇಂಗ್ಲೀಷಲ್ಲಿ, ಅದು ಕನ್ನಡದಲ್ಲಿ ಮಿಸ್ ಆಗಿದೆ. ರಿಪ್ಲನಿಷ್ ಅಂತಂದರೆ ಮತ್ತೆ ತುಂಬೋದು. ನಾವು ಒಂದು ಸ್ವಲ್ಪ ಕಾಸು ಬಂದಿದೆ ನಮಗೆ, ಖಾಲಿಯಾಗೋಗುತ್ತೆ, ಅಯ್ಯೋ ಖರ್ಚಾಗ್ಬಿಡುತ್ತೆ ಅಂತ ಅಂದ್ಕೊತಾರೆ. ದೇವರು ರೆಪ್ಲನಿಷ್ ಅಂತ ಹೇಳಿ ಮಾತು ಅಲ್ಲೇ ಕೊಟ್ಟಿದ್ದಾರೆ. ರೆಪ್ಲನಿಷ್ ಅಂತಂದರೆ ಆಗೋದಕ್ಕಿಂತ ಮುಂಚೆ ಮತ್ತೆ ನಿಮ್ಮ ಕಣಜಗಳನ್ನ ತುಂಬ್ತೀನಿ. ಇವತ್ತು ಅನೇಕರ ಭಯ ಈ ದಿನ ಏನು ಅಂತಂದರೆ, ಖರ್ಚು ಮಾಡೋದಕ್ಕೆ ದುಡ್ಡು ಖಾಲಿಯಾಗೋಗುತ್ತೆ, ಬ್ಯಾಂಕಲ್ಲಿ ದುಡ್ಡು ಖಾಲಿಯಾಗೋಗುತ್ತೆ, ನನ್ನ ಕೈಯಲ್ಲಿ ದುಡ್ಡು ಖಾಲಿಯಾಗೋಗುತ್ತೆ, ಖರ್ಚಾಗ್ತಾಯಿದೆ, ಮುಗಿದೋಗ್ತಾ ಇದೆ, ಆಗೋಗ್ತಾ ಇದೆ, ತೀರೋಗ್ತಾ ಇದೆ. ದೇವ್ರು ಹೇಳ್ತಾನೆ, ಒಂದು ಕಡೆ ನೀವು ಖರ್ಚು ಮಾಡೋವಾಗ ನಾನು ಇನ್ನೊಂದು ಕಡೆಯಿಂದ ತುಂಬ್ತೀನಿ. ಅದು ಆಶೀರ್ವಾದದ ಕೆಳಗಡೆ ದೇವರು ಹೇಳಿರೋದು ನಮಗೆ. ಸೊ ಈ ದಿನ ಹೊಸ ವರ್ಷದಕ್ಕಾಗಿ ದೇವರು ನಮ್ಗೆ ಹೇಳ್ತಾ ಇರೋ ಮಾತು ಏನು ಅಂತಂದರೆ, ಬರೋ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ದೇವರು ಒಂದು ನಿಶ್ಚಲವಾದ ಸಂಕಲ್ಪ ಇಟ್ಟಿದ್ದಾರೆ. ಅದು 2023 ಆಗಲಿ, 2024 ಆಗಲಿ, ಇಲ್ಲ 2025 ಆಗಲಿ, ಇನ್ನು ಮುಂಬರುವಂಥ ಯಾವ ವರ್ಷಗಳಿಗಾದರೂ ಸರಿ, ದೇವರ ನಿಶ್ಚಲವಾದ ಸಂಕಲ್ಪ ಏನು ಅಂತಂದರೆ, ನೀವು ಅಭಿವೃದ್ಧಿ ಹೊಂದಿ ಹೆಚ್ಚಾಗಿ ಬೆಳೆಯೋದು. ಎಲ್ಲ ವಿಷಯದಲ್ಲೂ ಆಶೀರ್ವಾದ ಹೊಂದದೆ ದೇವರ ನಿಶ್ಚಲವಾದ ಸಂಕಲ್ಪ, ಬದಲಾಗದ ಸಂಕಲ್ಪ, ಚೇಂಜ್ ಆಗಲ್ಲ ದೇವರ ವಿಷಯದಲ್ಲಿ. ಯಾವ ವರ್ಷ ಆಗಲಿ, ಯಾವ ದಿನ ಆಗಲಿ, ಯಾವ ಟೈಮ್ ಆಗಲಿ, ಎಕನಾಮಿ ಚೆನ್ನಾಗಾಗಲಿ ಆಗದಿರ ಇರಲಿ, ದೇವರ ವಿಷಯದಲ್ಲಿ ಬದಲಾಗೋದಿಲ್ಲ. ಅದನ್ನು ನೀವು ಹೃದಯದಲ್ಲಿ ಸ್ಥಿರಪಡಿಸ್ಕೋಬೇಕು. ನೀವು ಇದನ್ನು, ಈ ಒಂದು ಸತ್ಯನ ಈ ಒಂದು ಮೈಂಡಲ್ಲಿ ನೀವು ರಿಜಿಸ್ಟರ್ ಮಾಡಿ, ಪ್ರಿಂಟ್ ಮಾಡಿ ಹಂಗೆ ಬಿಟ್ಬಿಡ್ಬೇಕು ಅದನ್ನು. ಓಕೆ, ದೇವರ ಸಂಕಲ್ಪ ನನ್ನ ವಿಷಯದಲ್ಲಿ ಈ ವರ್ಷ ಹೇಗಿರುತ್ತೆ, ನಾನು ಅಭಿವೃದ್ಧಿ ಹೊಂದು ನಾನು ಚೆನ್ನಾಗಿರಬೇಕು, ಎಲ್ಲ ವಿಷಯದಲ್ಲಿ ಆಶೀರ್ವಾದ ಹೊಂದೋದೇ ದೇವರ ಸಂಕಲ್ಪ ನನ್ನ ಜೀವನದಲ್ಲಿ. ಸೊ ಈ ವಿಷಯದಲ್ಲಿ ನಾವು ಧ್ಯಾನ ಮಾಡೋಣ. ನಾವು ವಾಕ್ಯಗಳನ್ನು ಓದೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ದೇವರನ್ನು ನೋಡಿಕೊಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ದಿನ ಹೊಸ ವರ್ಷಕ್ಕಾಗಿ ನಿಮ್ಮ ವಾಕ್ಯಗಳ ಮೂಲಕ ನಮ್ಮೆಲ್ಲರೊಂದಿಗೆ ನೀವು ಮಾತಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಯಾರ್ಯಾರಿಗೆ ಏನೇನು ಬೇಕೋ ದೇವರೇ, ನೀವು ಪ್ರತಿಯೊಬ್ಬರ ಜೀವನದ ಬಗ್ಗೆ
ಅಂಡರ್ಸ್ಟ್ಯಾಂಡಿಂಗ್ ನಿಮಗಿದೆ. ಎಲ್ಲರ ಜೀವನದಲ್ಲಿ ಏನೇನು ನಡೀತಾ ಇದೆ ಅಂತ ನಿಮಗೆಲ್ಲ ತಿಳಿದಿದೆ ದೇವ. ನಿಮಗೆ ತಿಳಿಯದ ಕಾರ್ಯಗಳು ಒಂದೂ ಇಲ್ಲ ದೇವರೇ. ಯಾರ್ಯಾರ ಜೀವನದಲ್ಲಿ ಏನೇನು ಅವಶ್ಯಕತೆಗಳಿದೆಯೋ ಅವೆಲ್ಲ ಕೊರತೆಗಳನ್ನು ನೀವು ನೀಗಿಸಿ ಅವರಿಗೆ ಒದಗಿಸ್ಕೊಡ್ಬೇಕಾಗಿ ಬೇಡ್ತೀನಿ ಕರ್ತನೆ. ಅನೇಕರು ಈ ಒಂದು ಹಣಕಾಸಿನ ವಿಷಯದಲ್ಲಿ ಕಷ್ಟಪಡ್ತಾ ಇರುವಾಗ ದೇವರೇ ನಿಮ್ಮ ದಯೆ ಅವ್ರ ಮೇಲೆ ತೋರಿಸಿ ಅವ್ರಿಗೊಂದು ಫೈನಾನ್ಷಿಯಲ್ ಮಿರಾಕಲ್ ನೀವು ಮಾಡಿಕೊಡ್ಬೇಕಾಗಿ ಬೇಡ್ತೀನಿ ಕರ್ತನೆ. ಹಣಕಾಸಿನ ವಿಷಯದಲ್ಲಿ ಒಂದು ದೊಡ್ಡ ಬಿಡುಗಡೆ ನಿಮ್ಮ ಎಲ್ಲ ಮಕ್ಕಳು ಅನುಭವಿಸುವಂತೆ ಈ ಒಂದು 24ನೇ ವರ್ಷದಲ್ಲಿ ನೀವು ಆಶೀರ್ವಾದ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. 2024ನೇ ಇಸ್ವಿಯಲ್ಲಿ ಅವರ ಅನೇಕ ಅದ್ಭುತ ಕಾರ್ಯಗಳನ್ನು ನೋಡುವಂತೆ ನೀವು ನಮ್ಮೆಲ್ಲರಿಗೂ ವಚನಗಳು ಕೊಟ್ಟು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನೀವು ನಡೆಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ವಾಕ್ಯದ ಭಾಗವನ್ನು ಓದಿಕೊಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ರಿಂದ ಓದೋಣ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹುದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. 17ನೇ ವಚನದಿಂದ ಓದೋಣ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು. ಸೊ ದೇವರ ಸಂಕಲ್ಪ ಯಾವ ರೀತಿಯಾಗಿದೆ? ಸಂಕಲ್ಪ ಅಂದರೆ ದೇವರು ನಿಮ್ಮ ವಿಷಯದಲ್ಲಿ ಆಲ್ರೆಡಿ ಸಿದ್ಧಾಂತವಾಗಿರೋದು. ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಕೆಲವು ವಿಷಯಗಳಲ್ಲಿ ಸಿದ್ಧಾಂತವಾಗಿದ್ದಾರೆ. ಸಿದ್ಧಾಂತ ಅಂದರೆ ಬದಲಾಗದ ಒಂದು ದೇವರ ಚಿತ್ತ ನಿಮ್ಮ ಜೀವನದಲ್ಲಿ, ಒಂದು ನಿಶ್ಚಯವಾಗಿ ನಡೆಯುವ ದೇವರ ಚಿತ್ತ. ದೇವರ ಚಿತ್ತ ತನ್ನ ಮಕ್ಕಳು ಯಾವ ರೀತಿ ಇರಬೇಕು ಅಂತ ಅನ್ಕೊತೀರಾ? ಕೆಲವರು ಅನ್ಕೊತಾರೆ ನನ್ನ ಜೀವನದಲ್ಲಿ ದೇವರ ಚಿತ್ತ ಏನಿದೆ ಅಂತ ಹೇಳಿ ಒಂದು ಕನ್ಫ್ಯೂಸ್ಡ್ ಸ್ಟೇಟಲ್ಲಿದ್ದಾರೆ. ಕನ್ಫ್ಯೂಷನ್ ಅನೇಕರಿಗೆ. ನೋಡಿ, ನಾನು ದೇವರ ವಚನ ಬೋಧನೆ ಮಾಡೋದಕ್ಕಿಂತ ಮುಂಚೆ ಕೆಲವು ವಿಷಯ ಹೇಳ್ತೀನಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಾನು ಇಂಗ್ಲೀಷಲ್ಲಿ ಈ ರೀತಿ ಸ್ಟಾರ್ಟ್ ಮಾಡ್ತೀನಿ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್ ಗಾಡ್ ಇಸ್ ಗುಡ್. ಅಂದರೆ ದೇವರು ಎಲ್ಲ ಸಮಯದಲ್ಲೂ ಒಳ್ಳೆಯವನು ಮತ್ತು ಎಲ್ಲ ಸಮಯದಲ್ಲೂ ಒಂದೇ ಥರ ಇರ್ತಾರೆ. ನಿನ್ನೆ ಈ ಹೊತ್ತು ಎಂದಿಗೂ ದೇವರು ಬದಲಾಗುವುದಿಲ್ಲ. ದೇವರು ಬದಲಾಗಬೇಕಾಗಿಲ್ಲ. ದೇವರು ಬದಲಾಗದೇ ಇರೋದೇ ನಮಗೆ ಅಡ್ವಾಂಟೇಜು. ಇವಾಗ ನೋಡಿ, ದೇವರು ನಿಮಗೊಂದು ವಾಗ್ದಾನ ಕೊಟ್ಟಿದ್ದಾರೆ, ನನ್ನ ನಿಶ್ಚಲವಾದ ಸಂಕಲ್ಪ ನೀವು ಚೆನ್ನಾಗಿರಬೇಕು ಅಂತ. ದೇವರ ನಿಶ್ಚಲವಾದ ಸಂಕಲ್ಪ ನೀವು ಅಭಿವೃದ್ಧಿ ಹೊಂದು ಹೆಚ್ಚಾಗಿ ಬೆಳೆದು ಚೆನ್ನಾಗಿರಬೇಕು ಅನ್ನೋದು ದೇವರ ಸಂಕಲ್ಪ. ಈ ಒಂದು ಸಂಕಲ್ಪ ದೇವರು ಎಂದಿಗೂ ಬದಲಾಗುವುದಿಲ್ಲ. ಯಾವುದೇ ಸಿಚುವೇಷನಲ್ಲೂ ದೇವರು ಈ ಒಂದು ಸಂಕಲ್ಪದಲ್ಲಿ ಬದಲಾಗೋದಿಲ್ಲ. ಇವತ್ತು ದೇವರು ಹೇಳ್ತಾ ಇದ್ದಾರೆ ನೀನು ಚೆನ್ನಾಗಿರಬೇಕು ಅಂತ, ನೀನು ಅಭಿವೃದ್ಧಿ ಹೊಂದಬೇಕು ಅಂತ. ನಾಳೆ ಬರೋ ಅಷ್ಟೊತ್ತಿಗೆ ದೇವರು ಏನಾದರೂ ಮೈಂಡ್ ಚೇಂಜ್ ಮಾಡ್ಕೊತಾರ? ನೆನ್ನೆ ಅಂದ್ಕೊಂಡೆ ನೀನು ಚೆನ್ನಾಗಿರಬೇಕು ಅಂತ, ಅದು ನೆನ್ನೆ ಚಿತ್ತ ನಂದು, ಈ ದಿನ ಬೇರೆ ಯೋಚನೆ ಮಾಡ್ತೀನಿ ನಿನ್ನ ಬಗ್ಗೆ ಅಂತ ಹೇಳಿ ದೇವ್ರು ಹೇಳ್ತಾರ? ನೋಡಿ, ಮನುಷ್ಯರನ್ನ ದೇವ್ರನ್ನ ಕಂಪೇರ್ ಮಾಡಬೇಡಿ. ಇವಾಗ ಮನುಷ್ಯರು ಕೆಲವು ಸಮಯದಲ್ಲಿ ನಿಮಗೆ ವಾಗ್ದಾನ ಕೊಟ್ಟಿರ್ತಾರೆ, ನಾನು ನಿಮ್ಮನ್ನು ನೋಡ್ಕೊತೀನಿ, ನಾನು ನಿಮ್ಗೆ ಒದಗಿಸ್ಕೊಡ್ತೀನಿ, ಏನು ಬೇಕೋ ಹೆಲ್ಪ್ ಮಾಡ್ತೀನಿ, ಏನು ಬೇಕೋ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಕೆಲವು ಕಾಲ ಬರುತ್ತೆ, ಯಾವ ಮನುಷ್ಯ ನಿಮಗೆಲ್ಲ ಮಾಡ್ತೀನಿ ಅಂತ ಹೇಳಿರ್ತಾರೋ ಅವ್ರು ನಿಮಗೆ ಮಾಡೋಕ್ಕಾಗೋದಿಲ್ಲ. ಕೆಲವು ಸಾರಿ ಪರಿಸ್ಥಿತಿ ಒತ್ತಡಗಳು, ಕೆಲವು ಸಾರಿ ಅವ್ರ ಹತ್ರ ಇರೋದಿಲ್ಲ ಮಾಡೋದಕ್ಕೆ, ಇನ್ನು ಕೆಲವು ಸಾರಿ ನೀವಂದರೆ ಇಷ್ಟ ಇಲ್ಲ ಅಂತ ಮಾಡಲ್ಲ. ಅನೇಕ ಕಾರಣಗಳಿರುತ್ತೆ ಮನುಷ್ಯ ಮಾಡೋದಿಲ್ಲ ಅಂತ ಹೇಳೋದಕ್ಕೆ. ಯಾಕಂದರೆ ಮನುಷ್ಯರು ಬದಲಾಗ್ತಾರೆ, ಮನುಷ್ಯರ ಪರಿಸ್ಥಿತಿಗಳು ಬದಲಾಗುತ್ತೆ. ಆದರೆ ದೇವ್ರು ನೋಡಿ, ಯಾವ ಪರಿಸ್ಥಿತಿ ಒತ್ತಡಕ್ಕೂ ದೇವ್ರು ಸಿಕ್ಕಾಕೊಳ್ಳೋದಿಲ್ಲ. ಎಲ್ಲ ಕಂಟ್ರೋಲು ದೇವ್ರ ಕೈಲಿದೆ. ಯಾವ ಪರಿಸ್ಥಿತಿಗಳಾದರೂ ದೇವ್ರನ್ನ ಅಲ್ಲಾಡ್ಸೋಕ್ಕಾಗುತ್ತಾ? ಇಡೀ ಭೂಮಿನೇ ಕತ್ತಲಾಗಿತ್ತು, ಸೈತಾನ ಅಂಧಕಾರ ಮಾಡಿಟ್ಟಿದ್ದ. ದೇವರು ಆ ಆದಿಕಾಂಡದಲ್ಲಿ ಭೂಮಿನ ನೋಡಬೇಕಾದ್ರೆ ಅಯ್ಯೋ ಕತ್ತಲಾಗಿದೆ ಏನು ಮಾಡೋದು ಅಂತಂದ್ರೆ, ಅದು ದೇವ್ರಿಗೇನಾದರೂ ಚಾಲೆಂಜ್? ಅದು ಕತ್ತಲಾಗ್ಬಿಟ್ಟಿದೆ, ನಾನು ಏನು ಮಾಡೋದು, ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಮರೆಯಾಗಿದೆ, ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ತಬ್ಬಿಬ್ಬಾದ್ರ ದೇವರು? ಇಲ್ಲ. ಕತ್ತಲಿದೆಯಾ, ನಾನು ಬೆಳಕು ಮಾತಾಡ್ತೀನಿ ಅಂತ ಹೇಳಿ ತನ್ನ ಮಾತು ರಿಲೀಸ್ ಮಾಡಿದ ತಕ್ಷಣ, ತಾನು ವಾಕ್ಯ ತನ್ನ ಬಾಯಿಂದ ಹೋಗಿದ ತಕ್ಷಣ ಆ ಬೆಳಕಾಗಲಿ ಅನ್ನೋ ಒಂದು ಪವರ್ಫುಲ್ ಮಾತು
ದೇವರ ಬಲದಿಂದ ಆ ಒಂದು ಬೆಳಕನ್ನು ಅಲ್ಲಿ ಸೃಷ್ಟಿ ಮಾಡಿತು. ದೇವರ ಬೆಳಕು ಅಲ್ಲಿ ಬರಬೇಕಾದ್ರೆ ಕತ್ತಲು ಮರೆಯಾಯಿತು, ಕತ್ತಲು ಓಡಿ ಹೋಯಿತು. ಅದೇ ನಿಮ್ಮ ಜೀವನದಲ್ಲೂ ದೇವರು ಮಾಡಬೇಕು ಅಂತ ಇರೋದು. ನಿಮ್ಮ ಜೀವನ ಕತ್ತಲಾಗಿರ್ಬೋದು, ಅಯ್ಯೋ ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿ ತಬ್ಬಿಬಾಗಿರ್ಬೋದು. ಸೈತಾನ ಅದೇ ಮಾಡೋದು ದೇವ್ರ ಮಕ್ಕಳಿಗೆ. ತಬ್ಬಿಬಾಗ್ರಿ, ಕನ್ಫ್ಯೂಸ್ ಆಗ್ರಿ, ಯೋಚನೆ ಮಾಡಿರಿ, ಚಿಂತೆ ಮಾಡಿರಿ, ಅಳ್ರಿ ಕುತ್ಕೊಂಡು, ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿ ಅನೇಕರನ್ನ, ದೇವರ ಮಕ್ಕಳಿದು, ಬೇರೆ ಯಾರೂ ಅಲ್ಲ, ದೇವರ ಮಕ್ಕಳು ಈ ಒಂದು ಪರಿಸ್ಥಿತಿಲಿದ್ದಾರೆ. ದೇವರ ಮಕ್ಕಳು ಈ ಪರಿಸ್ಥಿತಿಯಲ್ಲಿ ಇರೋ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆಯಾದ ದೇವರಿಗೆ ನೀವು ಚೆನ್ನಾಗಿರಬೇಕು ಅನ್ನೋದೇ ಆತನ ನಿಶ್ಚಲವಾದ ಸಂಕಲ್ಪ, ಬದಲಾಗದ ದೇವರ ಚಿತ್ತ. ಯಾವ ಸಿಚುವೇಶನಲ್ಲೂ ದೇವರು ಬದಲಾಗಬೇಕಾಗಿಲ್ಲ. ದೇವ್ರನ್ನ ಯಾವ ಎಕನಾಮಿ ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ. ಇಂಡಿಯನ್ ಎಕನಾಮಿ ಸರಿ ಇಲ್ವಾ? ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ದೇವರ ಎಕನಾಮಿ ಸ್ಥಿರವಾಗಿದೆ. ನಿಮ್ಮ ಬಿಸ್ನೆಸ್ಸು ತೊಂದರೆ ಇದೆಯಾ? ಏನು ತೊಂದರೆ ಇಲ್ಲ. ನಿಮ್ಮ ತಂದೆಯಾದ ದೇವರು ಎಲ್ಲ ಸಕಲ ಐಶ್ವರ್ಯಕ್ಕೆ ಆತನು ಒಡೆಯನು. ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಆತನು ಚಿತ್ತವುಳ್ಳವನಾಗಿದ್ದಾನೆ. ದೇವರ ಚಿತ್ತ. ದೇವರು ನಿಮ್ಮ ವಿಷಯದಲ್ಲಿ ಏನಾದರೂ ಮೂಡ್ ಬದಲು ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀರಾ? ಕೆಲವ್ರಿಗೆ ನೋಡಿ, ವಿಶ್ವಾಸಿಗಳಿಗೆ ಡೌಟು, ದೇವರು ನನ್ನ ಆಶೀರ್ವಾದ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಇಲ್ಲ ಇಲ್ವೋ, ಇಲ್ಲ ದೇವರು ಅನೇಕ ಪ್ರಾರ್ಥನೆ ಮಾಡೋರನ್ನ, ಪರಿಶುದ್ಧವಾದ ಸೇವಕರ ಪ್ರೇಯರ್ ಮಾತ್ರ ಕೇಳಿಸ್ಕೊತಾರಾ? ನಾನು ಯಾವುದೋ ಒಂದು ಮೂಲೆಯಲ್ಲಿ ಇದ್ದೀನಿ, ನನ್ನ ಬಗ್ಗೆ ದೇವರು ಇಂಟ್ರೆಸ್ಟ್ ಇದೆಯಾ, ನನ್ನನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ದೇವರು ಅನ್ಕೊತಾರಾ? ಇಲ್ಲ ದೇವರು ಅಟ್ಲೀಸ್ಟ್ ಈವನ್ ನನ್ನ ನೆನೆಸ್ಕೊಳ್ತಾರಾ? ಅನೇಕ ದೇವರ ಮಕ್ಕಳಿಗೆ ನೋಡಿ, ದೇವರು ತಮ್ಮನ್ನು ನೆನೆಸ್ಕೊಳ್ತಾರೆ ಅನ್ನೋದೇ ಡೌಟು. ದೇವರು ಅವ್ರ ಮೈಂಡಲ್ಲೇ ದೇವ್ರ ಮೈಂಡಲ್ಲಿ ಅವ್ರು ಇಲ್ಲ ಅಂತ ಅವ್ರು ಅನ್ಕೊತಾರೆ. ದೇವ್ರ ಮೈಂಡಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಇದ್ದಾನೆ. ದೇವರ ಮೈಂಡಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲರಿಗೂ ದೇವರು ಒಳ್ಳೆ ಸಂಕಲ್ಪನೇ ಇಟ್ಟಿದ್ದಾರೆ. ನೋಡಿ, ನಾವು ಮನುಷ್ಯರನ್ನ ಮತ್ತು ದೇವ್ರನ್ನ ಕಂಪೇರ್ ಮಾಡಬೇಕಾದ್ರೆ ಅದು ಕರೆಕ್ಟ್ ಕಂಪ್ಯಾರಿಸನ್ ಅಲ್ಲ. ದೇವರು ಅನ್ನೋದು ಆತನು ಉನ್ನತನು, ಸರ್ವಶಕ್ತನು, ಪರಲೋಕದಲ್ಲಿ ಆಸ್ಥಾನರೂಢನಾಗಿರುವ ಆತನು, ಇಡೀ ಲೋಕವನ್ನೇ ಆಳುವ ದೇವರು. ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ. ಅಂಟಾರ್ಟಿಕಾದಲ್ಲಿ ನಾವು ಯಾರೂ ಹೋಗಿಲ್ಲ, ಆದರೆ ಅಂಟಾರ್ಟಿಕಾ ಕೂಡ ದೇವರ ಮುಂದೆ ಓಪನ್ ಆಗಿದೆ. ಇನ್ನೂ ಒಂದು ವಚನ ಇನ್ನೂ ಬಹಳ ಚೆನ್ನಾಗಿದೆ. ಏನಂತಂದರೆ, ಆ ನರಕ ಮತ್ತು ಎಲ್ಲವೂ ಆತನ ಮುಂದೆ ಓಪನ್ ಆಗಿದೆ. ಸಮುದ್ರ ಕೂಡ ಆತನ ಮುಂದೆ ಓಪನ್ ಆಗಿದೆ. ಸಮುದ್ರದಲ್ಲಿ ಆಳದಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಆಳದಲ್ಲಿರೋ ಒಂದು ಚಿಕ್ಕ ಮೀನು ಕೂಡ ಗೊತ್ತು. ಇನ್ನೊಂದು ವಚನ ಹೇಳ್ತೀನಿ. ದೇವರು ಈ ಒಂದು ಹೊಸ ವರ್ಷಕ್ಕೆ ನನಗೆ ಕೊಟ್ಟಂಥ ವಾಗ್ದಾನ ಇದು. ಅದು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ನನಗೆ ಮಾತ್ರನೇ ಅಲ್ಲ, ದೇವರ ಮಕ್ಕಳ ಜೀವನದಲ್ಲಿ ಇದೇ ದೇವರ ಸಂಕಲ್ಪ ಎಲ್ಲ ಮಕ್ಕಳಿಗೂ. ನಾನು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಇಲ್ಲಿ ಓದಬೇಕಾದ್ರೆ ಯೇಸು ಕ್ರಿಸ್ತ ಬೋಧನೆ ಮಾಡ್ತಾಯಿದ್ದಾರೆ ತನ್ನ ಶಿಷ್ಯರಿಗೆ. ಎಲ್ಲರೂ ನೋಡಿ ಕಾಮನ್ನಾಗಿ ಯೋಚನೆ ಮಾಡೋ ವಿಷಯ ಏನು ಅಂತಂದರೆ, ಆ ಒಂದು 25ನೇ ವಚನ ಓದೋಣ. ಮತ್ತಾಯ 6. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು? ಇದೇ ಅನೇಕರು ಯೋಚನೆ ಮಾಡೋದು. ಏನು ಊಟ ಮಾಡಬೇಕು, ಏನು ಕುಡಿಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ದೇವರು ಹೇಳ್ತಾ ಇರೋದು, ಚಿಂತೆ ಮಾಡಬೇಡಿ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊದ್ಕೋಬೇಕು, ನೆಕ್ಸ್ಟ್ ಊಟ ಎಲ್ಲಿ ಬರುತ್ತೆ, ಬರೋವಂಥ ನೆಕ್ಸ್ಟ್ ಪೇಮೆಂಟ್ ಹೆಂಗೆ ಬರುತ್ತೆ, ನಾನು ಯಾವ ಡ್ರೆಸ್ ಹಾಕ್ಕೊಳ್ಳೋದು, ಏನು ಕುಡಿಬೇಕು, ಏನು ಕ್ವಶನ್ಗಳಲ್ಲೇ ಬದುಕ್ತಾ ಇದ್ದಾರೆ ಅನೇಕರು. ಇದರಲ್ಲಿ ಹೇಳಿ ಚಿಂತೆ ಮಾಡ್ತಾಯಿದ್ದಾರೆ. ಚಿಂತೆ ಯಾವ ರೀತಿ ಗೊತ್ತಾ ಮಾಡೋದು? ಹೋಗಿ ಜನ ಹತ್ರ ಶೇರ್ ಮಾಡ್ಕೊಳ್ಳೋದು. ಅಯ್ಯೋ ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ಅಯ್ಯೋ ಪರಿಸ್ಥಿತಿಗಳು ಮೋಸವಾಗಿದೆ, ಅಯ್ಯೋ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳಿ ಬಾಯಿಂದ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಈ ರೀತಿ ಕಂಟಿನ್ಯೂಸ್ ಆಗಿ ಹೇಳುವಾಗ, ಆ ರೀತಿ ಮಾತಾಡುವಾಗ ನೀವು ಚಿಂತೆಯಲ್ಲಿದ್ದೀರಾ ಅಂತ ಹೇಳಿ ಅರ್ಥ. ಯೇಸು ಕ್ರಿಸ್ತ ಹೇಳ್ತಾ ಇರೋದು, ಚಿಂತೆ ಮಾಡಬೇಡಿ. ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯಲು ಯಾರಿಂದಲೂ ಆಗೋದಿಲ್ಲ.
ಅಂದರೆ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಚಿಂತೆ ಮಾಡಿದ ತಕ್ಷಣ ಮೊಳ ಉದ್ದ ಬೆಳೆಯೋದು ಅಂತಂದರೆ ಅದನ್ನು ಸ್ವಾಭಾವಿಕವಾಗಿ ತಗೋಬೇಡಿ. ಯೇಸು ಕ್ರಿಸ್ತ ಯಾವ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಚಿಂತೆ ಮಾಡೋದ್ರಿಂದ ನಿಮ್ಮ ಪರಿಸ್ಥಿತಿಗಳು ಬದಲಾಗೋದಿಲ್ಲ ಅಂತ ಹೇಳ್ತಾ ಇರೋದು ದೇವರು. ನೀವು ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕುತ್ಕೊಂಡು ಚಿಂತೆ ಅಂತ ಮಾಡ್ತಾಯಿರಿ. ಅಷ್ಟು ಸಾಕಾಗಿಲ್ಲ ಅಂದರೆ ನೈಟ್ ಪೂರ್ತಿ ಕುತ್ಕೊಂಡು ಚಿಂತೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಪರಿಸ್ಥಿತಿಗಳಲ್ಲಿ ಬದಲಾವಣೆ ಇರುತ್ತಾ? ಚಿಂತೆ ಮಾಡಿದೆ, ನಾನು ಅಷ್ಟೊಂದು ಕಣ್ಣೀರು ಸುರಿಸ್ದೆ, ಅಷ್ಟೊಂದು ಚಿಂತೆ ಮಾಡಿದೆ, ಓಕೆ, ಬಂದ ಸಿಚುವೇಶನ್ ಬದಲಾಯ್ತಾ? ಇಲ್ಲ. ಅದೇ ಯೇಸು ಕ್ರಿಸ್ತ ಹೇಳ್ತಾ ಇರೋದು, ಚಿಂತೆ ಮಾಡೋದ್ರಿಂದ ಪರಿಸ್ಥಿತಿಗಳು ಬದಲಾಗುವುದಿಲ್ಲ. ಆ ಒಂದು ಚಿಂತೆ ಮಾಡ್ದಿರ ಯೇಸು ಕ್ರಿಸ್ತ ಶಿಷ್ಯರಿಗೆ ಒಂದು ಬೋಧನೆ ಮಾಡ್ತಾ ಇದ್ದಾರೆ. ಕೆಲವು ವಿಷಯನ ಬೋಧನೆ ಮಾಡಿ ಒಂದು ಜೀವಕರವಾದ ಬೋಧನೆಗಳನ್ನ ಯೇಸು ಕ್ರಿಸ್ತ ಕೊಡ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ. ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಕೊಡುವಾಗ ಅದು ಶಿಷ್ಯರಿಗೆ ಮಾತ್ರ ಸೀಮಿತ, ನಮಗಿಲ್ಲ ಅಂತ ಅಲ್ಲ. ಶಿಷ್ಯರಿಗೆ ಹೇಳೋದು ಯೇಸು ಕ್ರಿಸ್ತ ಈ ದಿನ ನಿಮ್ಮೊಂದಿಗೆ ನನ್ನೊಂದಿಗೆ ಕೂಡ ಸಹ ಮಾತಾಡಿ ಹೇಳ್ತಾ ಇದ್ದಾರೆ. ಅದು ಏನಂತಂದರೆ, ಈಗ ಓದೋಣ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ದೇವರು ಕ್ವಶನ್ ಕೇಳ್ತಾ ಇದ್ದಾರೆ. ಆಕಾಶದ ಪಕ್ಷಿಗಳನ್ನು ಹಾರಾಡುವುದನ್ನು ನೋಡಿರಿ. ಅವ್ರು ನೋಡಿ ಎಷ್ಟು ಸ್ವತಂತ್ರವಾಗಿ ಹಾರಾಡ್ತಾ ಇದ್ದಾವೆ. ಅವೇನಾದರೂ ನಾಳೆ ಏನು ಬೀಜ ಬಿತ್ತಬೇಕು, ನಾಳೆ ಹೆಂಗೆ ಕೊಯ್ಯಬೇಕು ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾವ? ಇಲ್ಲ. ದೇವ್ರು ಹೇಳ್ತಾ ಇರೋದು, ಯೇಸು ಕ್ರಿಸ್ತ ಅವುಗಳನ್ನು ನೋಡಿರಿ, ನೋಡಿ ಒಂದು ಪಾಠ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರೋದು ದೇವರು. ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಿದ್ದಾನೆ. ಡೈಲಿ ಆ ಒಂದು ಪಕ್ಷಿಗಳಿಗೆ ಊಟ ಕೊಡ್ತಾ ಇರೋದು ದೇವರು. ಯೇಸು ಕ್ರಿಸ್ತ ಪಕ್ಷಿಗಳಿಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಬಿಟ್ರ? ಇದನ್ನು ನೀವು ತಿಳ್ಕೊಂಡು ಯೋಚನೆ ಮಾಡಿ. ಅದು ಮುಂದೆ ಆ ಪಾಯಿಂಟಿಗೆ ಬರ್ತೀನಿ. ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ಯೋಚಿಸಿ ತಿಳಿಯಿರಿ. ಯೋಚಿಸಿ ಅಂತಂದರೆ ಚಿಂತೆ ಮಾಡಿ ಅಂತಲ್ಲ, ಥಿಂಕ್ ಮಾಡಿ ಅಂತ. ಯೋಚನೆ ಅನ್ನೋದು ಬೇರೆ, ಚಿಂತೆ ಅನ್ನೋದು ಬೇರೆ. ಯೋಚನೆ ಅಂತಂದರೆ ಒಂದು ದೇವರು ಹೇಳಿರೋ ಒಂದು ವಚನಗಳನ್ನು ನಮ್ಮ ಮೈಂಡಲ್ಲಿ ಹಾಕಿ ಧ್ಯಾನ ಮಾಡೋದು. ಚಿಂತೆ ಅನ್ನೋದು ವೇಸ್ಟ್ ಟೈಮ್. ಅದು ಚಿಂತೆ ಬೇರೆ, ಯೋಚನೆ ಬೇರೆ. ಯೋಚನೆ ಮಾಡೋದು ಒಳ್ಳೆಯದು. ಕೆಲವರು ಯೋಚನೆ ಅಂತಂದರೆ ತಪ್ಪಾಗಿ ತಿಳ್ಕೊತಾರೆ ಮಾತು. ವಚನಗಳನ್ನ ಮೈಂಡಲ್ಲಿ ಹಾಕ್ಕೊಂಡು ಅದನ್ನೇ ಧ್ಯಾನ ಮಾಡೋದನ್ನು ಯೋಚನೆ ಅಂತ ಹೇಳ್ಬೋದು. ದೇವರ ಯೋಚನೆಯಲ್ಲಿ, ದೇವರ ವಾಗ್ದಾನದಲ್ಲಿ ನೀವು ಇಂಡಲ್ಜ್ ಆಗಿ ದೇವರ ವಾಗ್ದಾನಗಳಲ್ಲಿ ಮುಳುಗಿರಿ. ಅವು ಸಂಪೂರ್ಣವಾಗಿ ನಿಮ್ಮ ಹೃದಯದಲ್ಲಿರಬೇಕು ಅಂತ ಹೇಳಿ ದೇವರು ಹೇಳ್ತಾ ಇರೋದು. ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ, ನಿಮ್ಮ ತಂದೆಯಾದ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಆದರೆ ದೇವ್ರು ನೋಡಿ, ಎಷ್ಟಿದ್ದಾವೆ ಪಕ್ಷಿಗಳು ನಮ್ಮ ಲೋಕದಲ್ಲಿ, ನಾವಿರೋ ಭೂಮಿ ಮೇಲೆ ಲಕ್ಷಾಂತರ ಮಿಲಿಯನ್ಸ್ ಕೋಟ್ಯಾಂತರ ಪಕ್ಷಿಗಳಿದ್ದಾವೆ. ಅವುಗಳಿಗೆಲ್ಲ ಊಟ ಕೊಡ್ತಾ ಇರೋದು ನಮ್ಮ ದೇವರು. ತಂದೆ ಅವುಗಳನ್ನು ಸಾಕಿ ಸಲಹುತ್ತಿದ್ದಾನೆ. ಅವುಗಳಿಗೆ ದೇವರು ಕೊಡಬೇಕಾದ್ರೆ ನೀವು ಅವುಗಳಿಗಿಂತ ಹೆಚ್ಚಿನವರಲ್ಲವೋ? ಮನುಷ್ಯನಿಗೋಸ್ಕರ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಕಾರ್ಯ ಮಾಡಿದ್ದು. ಮನುಷ್ಯನಿಗೆ ಈ ಒಂದು ಬಡತನದಿಂದ ಬಿಡುಗಡೆ ಕೊಡಬೇಕು, ಮನುಷ್ಯನಿಗೆ ಈ ಒಂದು ಅನಾರೋಗ್ಯದಿಂದ ಬಿಡುಗಡೆ ಕೊಡಬೇಕು, ಮನುಷ್ಯನಿಗೆ ಕಷ್ಟಗಳಿಂದ ಬಿಡುಗಡೆ ಕೊಡಬೇಕು, ಮನುಷ್ಯನನ್ನು ನರಕದಿಂದ ತಪ್ಪಿಸಬೇಕು, ಮನುಷ್ಯನನ್ನು ಸೈತಾನನ ಕೈ ಕೆಳಗಡೆಯಿಂದ ಬಿಡಿಸಬೇಕು. ಅವರು ನನ್ನ ಕೈ ಕೆಳಗಡೆ ಆಶೀರ್ವಾದ ಕೆಳಗಡೆ ಬರಬೇಕು ಅಂತ ಹೇಳಿ ಯೇಸು ಕ್ರಿಸ್ತ ಮನುಜ ಕುಲಕ್ಕೋಸ್ಕರ ರಕ್ತ ಸುರಿಸಿದ್ದು ದೇವರು ನೀವು ಚೆನ್ನಾಗಿರಬೇಕು ಅಂತ. ಆತನು ಜೀವ ಪರಲೋಕ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಜೀವ ಬಿಡುವಾಗ ಆ ಒಂದು ಜೀವ ದೇವರು ನಮಗೆ ಕೊಟ್ಟರು. ಆತನು ಪ್ರಾಣವನ್ನು ಧಾರೆ ಹರಿಯುವಾಗ ಆ ಒಂದು ಪ್ರಾಣ ದೇವರು ನಮಗೆ ಕೊಟ್ಟರು. ಆತನು ಪ್ರಾಣ ಕೊಟ್ಟಿದ್ದಕ್ಕೆ ಈ ದಿನ ನಾವು ಜೀವಿಸ್ತಾ ಇದ್ದೀವಿ. ಯೇಸು ಕ್ರಿಸ್ತ ಮಾಡಿರೋ ಕಾರ್ಯಗಳನ್ನು ಯೋಚಿಸಿ ತಿಳಿಯಿರಿ. ಕನ್ಸಿಡರ್ ವಾಟ್ ಗಾಡ್ ಇಸ್ ಸೇಯಿಂಗ್. ಯೋಚನೆ ಮಾಡಬೇಕು, ಇವುಗಳನ್ನ ಯೋಚನೆ ಮಾಡಬೇಕು. ದೇವರು ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳಿಗೆ ಕೊಡ್ತಾ ಇದ್ದಾರೆ, ನಮಗೆ ಕೊಡೋಲ್ವಾ? ಅದನ್ನು ದೇವರು ನಿಮ್ಮ ಅಟೆನ್ಷನ್ ಅಲ್ಲಿ ಡ್ರಾ ಮಾಡಿ ಅಂತ ಹೇಳ್ತಾ ಇದ್ದಾರೆ ದೇವರು. ಮತ್ತು ಇನ್ನೊಂದು ವಚನ ಇಲ್ಲಿ ಬರೆದಿದೆ, ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದ್ಯಾಕೆ? ಅಡವಿಯ ಹೂಗಳನ್ನು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ.
ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂಗಳು ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸಾಲೊಮೋನನಿಗೆ ಸಹ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಡವಿಯ ಪಕ್ಷಿಗಳು ಎಷ್ಟು ಅಡವಿಯ ಹೂಗಳು ಎಷ್ಟು ಸುಂದರವಾಗಿರುತ್ತೆ ಅಂತಂದರೆ, ಒಂದು ಸಾರಿ ಆ ನೇಚರ್ ನೋಡಬೇಕಾದ್ರೆ ಆ ಒಂದು ಪ್ರಕೃತಿ ನೋಡಬೇಕಾದ್ರೆ ಆ ಒಂದು ಸೂಪರಾಗಿರೋ ಹೂವು, ಆ ಒಂದು ಹೂವನ್ನು ನೋಡಿ ನಾವು ಎಷ್ಟು ರಚಿಸ್ತೀವಿ, ಎಷ್ಟು ಚೆನ್ನಾಗಿದೆ ಈ ಒಂದು ತಾವರೆ ಹೂವು ಅಂದ್ಕೊತೀವಿ. ಆ ತಾವರೆ ಹೂವಿಗೆ ಅಷ್ಟು ಚೆನ್ನಾಗಿ ಉಡಿಸಿ ತೊಡಿಸಿದವರು ಯಾರೋಗಿ ಆ ತಾವರೆ ಹೂವಿಗೆ ಕಲರ್ ಹಾಕಿದ್ರು. ಪಿಂಕ್ ಕಲರ್ ಇರುತ್ತಲ್ಲ ತಾವರೆ ಹೂವು. ನಾನೊಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಯಾವ ಹೂವಾದ್ರೂ ದೇವರೇ ಅದು ಬ್ಯೂಟಿಫೈ ಮಾಡಿರೋದು. ಆ ಒಂದು ತಾವರೆ ಹೂವಿಗೆ ಎಲೆಗಳು ಗ್ರೀನ್ ಆಗಿದೆ, ಅದರ ಹೂವು ಪಿಂಕ್ ಕಲರ್ ಇದೆ, ಅದರ ಮಧ್ಯದಲ್ಲಿ ಯೆಲ್ಲೋ ಕಲರ್ ಇದೆ. ಯಾರೋ ಒಬ್ಬರು ಹೋಗಿ ಮಾಡಿದ್ದಾರೆ ಆ ಕೆಲಸ. ಅದು ತನ್ನಷ್ಟಕ್ಕೆ ತಾನೇ ಅಷ್ಟು ಸುಂದರವಾಗಿರೋದಕ್ಕಾಗೋದಿಲ್ಲ. ಯೇಸು ಕ್ರಿಸ್ತ ಹೇಳ್ತಾರದು, ಪರಲೋಕದಲ್ಲಿರುವ ನಿಮ್ಮ ತಂದೆ ಆ ತಾವರೆ ಹೂವಿಗೆ ಉಡಿಸಿ ತೊಡಿಸಿ ಅಲಂಕಾರವಾಗಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿ ಯೋಚನೆ ಮಾಡಿ ಟೈಮ್ ತಗೊಂಡು ತನ್ನ ಜ್ಞಾನದಿಂದ ಮಾಡಿದ್ದಾರೆ. ಅದು ದೇವರ ಕೈ ಕೆಲಸ. ಒಂದು ಅಡವಿಯ ಹೂವಿಗೆ ದೇವರು ಅಷ್ಟು ಚೆನ್ನಾಗಿ ಉಡಿಸಿ ತೊಡಿಸಿದರೆ ಅದು ಈ ದಿನ ಇರುತ್ತೆ, ನಾಳೆ ಓಲೆಯ ಪಾಲಾಗುತ್ತೆ, ನಾಳೆ ಒಣಗೋಗುತ್ತೆ, ಬತ್ತೋಗುತ್ತೆ. ಅಂಥ ಹೂವಿಗೆ ದೇವರು ಅಷ್ಟು ಟೈಮ್ ತಗೊಂಡು ಉಡಿಸಿ ತೊಡಿಸಿ ಸೂಪರಾಗಿ ಚೆನ್ನಾಗಿ ಕಾಣಬೇಕು ಆ ಹೂವು. ಅದು ಜಸ್ಟ್ ನಾವು ಅದನ್ನು ಎಂಜಾಯ್ ಮಾಡೋಣ ಅಂತ ದೇವರು ಅಷ್ಟು ಚೆನ್ನಾಗಿ ಮಾಡಿರಬೇಕಾದ್ರೆ, ನೀವು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ನಿಮಗೊಂದು ಒಳ್ಳೆ ಬಟ್ಟೆಗಳು ದೇವರು ಕೊಡೋದಿಲ್ವಾ? ಯಾಕೆ ಯೋಚನೆ ಮಾಡ್ತೀರಾ? ಏನು ತಿನ್ನಬೇಕು, ಏನು ಕುಡಬೇಕು, ಏನು ಹೊದ್ಕೊಬೇಕು ಅಂತ? ಇವೆಲ್ಲ ನಿಮಗೆ ಬೇಕು ಅಂತ ಹೇಳಿ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಗೊತ್ತಿದೆ. ದೇವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ದೇವ್ರು ನನಗೆ ಪರಿಸ್ಥಿತಿಗಳು ಗೊತ್ತಿಲ್ಲ, ನಾನು ಕಷ್ಟಪಡ್ತಾರ ದೇವ್ರಿಗೆ ಗೊತ್ತಿಲ್ಲ ಅಂತಾರೆ. ಅದಕ್ಕೆ ದೇವ್ರು ಹೇಳ್ತಾರದು, ಇವುಗಳನ್ನು ಯೋಚಿಸಿ ತಿಳಿಯಿರಿ. ಪಕ್ಷಿಗಳಿಗೆ ದೇವರು ಊಟ ಕೊಡ್ತಾ ಇದ್ದಾರೆ, ಪ್ರಾಣಿಗಳಿಗೆ ದೇವರು ಊಟ ಕೊಡ್ತಾ ಇದ್ದಾರೆ. ಅಡವಿಯ ಹೂವಿಗೆ ದೇವರು ಚೆನ್ನಾಗಿರಬೇಕು ಅಂತ ಹೇಳಿ ಟೈಮ್ ತಗೊಂಡು ಕಲರ್ ಹಾಕ್ತಾ ಇದ್ದಾರೆ, ಅದಕ್ಕೆ ಸುಂದರವಾಗಿರಬೇಕು ಅಂತ ದೇವರು ಮಾಡ್ತಾ ಇದ್ದಾರೆ. ಅವುಗಳಿಗೆ ದೇವರು ಮಾಡಬೇಕಾದ್ರೆ ನಿಮಗೆ ಮಾಡಲ್ವಾ ದೇವರು ಅಂತ ಹೇಳಿ ದೇವರು ನಮ್ಮನ್ನು ಕ್ವಶನ್ ಕೇಳ್ತಾ ಇದ್ದಾರೆ. ಅವಾಗ ಕೆಲವರು ಹೇಳ್ಬೋದಲ್ಲ, ಅವಾಗ ಮಾಡ್ತಾರೆ ದೇವರು, ನಮಗೆ ಮಾಡಲ್ಲ ಅನ್ನೋರು ಕೂಡ ಇದ್ದಾರೆ. ಅದಕ್ಕೆ ಹೇಳ್ತಾರದು, ಯೋಚಿಸಿ ತಿಳಿಯಿರಿ. ದೇವರು ಕೊಟ್ಟಂಥ ವಾಗ್ದಾನಗಳನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ದೇವರು ಹೇಳ್ತಾರದು. ನೋಡಿ, ಒಳ್ಳೆಯ ಮನೆ ಅಪೇಕ್ಷೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ. ಒಳ್ಳೆ ಕಾರು ನಾನು ಓಡಿಸ್ಬೇಕು ಅಂತ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ. ಈ ದಿನ ಅನೇಕರು ಕೆಲವು ಬೋಧನೆಗಳು ಮಾಡ್ತಾರೆ. ನೀವು ಸ್ವಂತ ಮನೆ ದೇವರಿಂದ ಅಪೇಕ್ಷೆ ಪಡೋದು ತಪ್ಪು, ಅದು ಪಾಪ ಅಂತ ಹೇಳ್ತಾರೆ. ಹೆಚ್ಚಾಗಿ ದುಡ್ಡು ಬೇಕು ಅನ್ನೋದು ತಪ್ಪು, ಅದು ಪಾಪ. ಒಳ್ಳೆ ಕಾರ್ನ ಡ್ರೈವ್ ಮಾಡಬೇಕು ಅಂದ್ಕೊಳ್ಳೋದು ತಪ್ಪು, ಅದು ಪಾಪ ಅಂತ ಹೇಳ್ತಾರೆ. ಎಲ್ಲಿ ಬರೆದಿದೆ ಈ ರೀತಿ? ನೋಡಿ, ಕೆಲವರು ಬೈಬಲ್ ವಚನನ ತಪ್ಪಾಗಿ ಬೋಧನೆ ಮಾಡ್ತಾ ಇದ್ದಾರೆ. ದೇವ್ರ ಚಿತ್ತ ಇಲ್ಲ, ನೀವು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ದೇವ್ರ ಚಿತ್ತ ಇಲ್ಲ, ನೀವು ಒಳ್ಳೆ ಮನೇಲಿರೋದು ದೇವ್ರ ಚಿತ್ತ ಅಲ್ಲ, ನೀವು ಒಳ್ಳೆ ಕಾರ್ ಓಡಿಸೋದು ದೇವ್ರ ಚಿತ್ತ ಇಲ್ಲ ಅಂತ ಹೇಳಿ ಬೈಬಲ್ನ ಟ್ವಿಸ್ಟ್ ಮಾಡಿ ಬೋಧನೆ ಮಾಡ್ತಾ ಇದ್ದಾರೆ. ದೇವರ ನಿಶ್ಚಲವಾದ ಸಂಕಲ್ಪ ಏನು ಅಂತಂದರೆ, ನೀವು ಒಳ್ಳೆ ಮನೇಲಿರೋದು, ನೀವು ಒಳ್ಳೆ ಕಾರ್ನ ಓಡಿಸೋದು, ನೀವು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ಇದೆಲ್ಲ ದೇವರು ಇಷ್ಟ. ಒಂದು ಅಡವಿಯ ಹೂವಿಗೆ ದೇವರು ಅಷ್ಟು ಚೆನ್ನಾಗಿ ಉಡಿಸಿ ತೊಡಿಸ್ಬೇಕಾದ್ರೆ ನೀವು ಅವುಗಳಿಗಿಂತ ಶ್ರೇಷ್ಠ ನಿಮಗೆ ದೇವರು ಉಡಿಸಿ ತೊಡಿಸುವುದಿಲ್ವಾ? ದೇವರ ಮಕ್ಕಳು ಒಂದು ಬಡತನದ ಕಂಡೀಷನಲ್ಲಿ ಇರಬೇಕು ಅಂತಾನ ದೇವರು ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿದ್ದು? ಇಲ್ಲ. ಒಂದು ಎಕ್ಸಾಂಪಲ್ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರನ್ನ ಆಚೆ ಕರ್ಕೊಂಡು ಬರೋವಾಗ ದೇವರು ಒಂದು ಹೇಳ್ತಾರೆ, ಇದು ತಂದೆಯಾದ ದೇವರು ಹೇಳ್ತಾರದು, ತನ್ನ ತಂದೆಗೆಲ್ಲ ಹೇಳ್ತಿದ್ರೆ, ನಿಮ್ಮ ಮಕ್ಕಳಿಗೆ ಒಡವೆ ಹಾಕಿ, ಕತ್ತಲ್ಲಿ ಚೈನ್ ಹಾಕಿ, ಕೈಯಲ್ಲಿ ರಿಂಗ್ ಹಾಕಿ, ಅಲಂಕಾರ ಮಾಡಿ ಅವ್ರನ್ನ ಚೆನ್ನಾಗಿರಬೇಕು ಅವರು ಅಂತ ಹೇಳ್ತಿದ್ದಾರೆ. ಕೆಲವರು ಅಂತಾರೆ ಅದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಬರೋದಿಲ್ಲ ಅಂತ. ಹಳೆ ಒಡಂಬಡಿಕೆನೂ ನಿಮಗೆ, ಹೊಸ ಒಡಂಬಡಿಕೆನೂ ನಿಮಗೇ ಆಶೀರ್ವಾದ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ಕಡೆ ಇದೆ, ದೇವರು ಹೇಳಿದ್ದಾರೆ. ಅದೆಲ್ಲಿದೆ ಗೊತ್ತಾ? ಲೂಕನ ಬರೆದ ಸುವಾರ್ತೆಯಲ್ಲಿ ತಪ್ಪಿ ಹೋದ ಮಗ ತಾನು ಮಾಡಿದ ತಪ್ಪು ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟು ತಂದೆ ಮನೆಗೆ ಬರ್ತಾ ಇದ್ದಾನೆ ವಾಪಸ್ಸು.
ತಂದೆ ಮನೆಗೆ ಬರಬೇಕಾದ್ರೆ ತಂದೆ ಆತನನ್ನು ನೋಡಿ ಓಡಿ ಹೋಗ್ತಾ ಇದ್ದಾರೆ ಮಗನನ್ನು ಮೀಟ್ ಮಾಡೋದಕ್ಕೆ. ಮಗನನ್ನು ನೋಡಿದ ತಕ್ಷಣ ಮಗ ಒಳ್ಳೆ ಬಟ್ಟೆ ಹಾಕ್ಕೊಂಡಿಲ್ಲ, ಮಗ ಸರಿಯಾಗಿ ಊಟ ಮಾಡಿಲ್ಲ ಅನೇಕ ದಿವಸದಿಂದ, ಮಗನ ಪರಿಸ್ಥಿತಿ ಮೋಸವಾಗಿದೆ, ಕಾಲಲ್ಲಿ ಚಪ್ಪಲಿ ಇಲ್ಲ, ಬರೀ ಕಾಲಲ್ಲಿ ನಡ್ಕೊಂಡು ಬಂದಿದ್ದಾನೆ, ಪಶ್ಚಾತ್ತಾಪಪಟ್ಟು ನಾನು ಮಾಡಿದ ತಪ್ಪು ಅಂತ ಹೇಳಿ ವಾಪಸ್ ಬಂದಿದ್ದಾನೆ. ಅವನ ಪರಿಸ್ಥಿತಿ ನೋಡಿ ತಂದೆಯ ಮನಸ್ಸು ಇದಾಯಿತು, ತಂದೆಯ ಮನಸ್ಸು ನೊಂದು ಹೋಯಿತು. ಆತನ ಮಾತಾಡೋದಕ್ಕಿಂತ ಮುಂಚೆನೇ ಸರ್ವೆಂಟ್ಸ್ನ ಕರೆದು ತಂದೆ ಹೇಳ್ತಾ ಇದ್ದಾನೆ, ಆತನಿಗೆ ಒಳ್ಳೆ ಶೂ ಕೊಡಿ, ಆತನಿಗೆ ಒಳ್ಳೆ ವಸ್ತ್ರಗಳನ್ನು ಧರಿಸಿ, ಕೈಗೆ ರಿಂಗ್ ಹಾಕಿ, ಕತ್ತಿಗೆ ಚೈನ್ ಹಾಕಿ ನನ್ನ ಮಗನನ್ನು ಅಲಂಕರಿಸಿ ಅಂತ ಹೇಳಿ ದಾಸರಿಗೆ ಹೇಳಿ ಮಾಡ್ತಾ ಇದ್ದಾರೆ. ತಂದೆ ರಿಚ್ಚು, ಈ ಅಪ್ಪ ಮಗ ಪಶ್ಚಾತ್ತಾಪ ಪಟ್ಟು ಬಂದಿದ್ದಾನೆ. ಈ ತಂದೆ ಹತ್ರ ಎಲ್ಲ ಇದೆ, ಬಟ್ಟೆ ಇದೆ ಮತ್ತು ಚಪ್ಪಲಿ ಇದೆ, ಆತನಿಗೆ ಒಡವೆಗಳು ಹಾಕೋದಕ್ಕೆ ಒಡವೆ ಇದೆ ಈತನ ತಂದೆ ಹತ್ರ. ಆತನ ತಂದೆ ಬಹಳ ಐಶ್ವರ್ಯವಂತನಾದ ತಂದೆಗೆ ಮಗ ನೋಡಿ ಆ ಪರಿಸ್ಥಿತಿಲಿರೋದು ನೋಡಿ ನೊಂದು ಹೋದರು ತಂದೆ. ಇಮಿಡಿಯೇಟಾಗಿ ಚೇಂಜ್ ಮಾಡ್ತಾ ಇದ್ದಾರೆ ಸಿಚುವೇಶನ್, ಚೇಂಜ್ ಮಾಡೆಲ್ಲ ಕ್ಲೀನಾಗಿರು, ಹಾಕೋ, ಚೆನ್ನಾಗಿರು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಇನ್ಸಿಡೆಂಟ್ ದೇವರು ಹೇಳ್ತಾ ಇರೋದು ನಮಗೆ, ನಿಜವಾಗ್ಲೂ ನಡೆದ ಘಟನೆ ಇದು. ಒಬ್ಬ ಸ್ವಾಭಾವಿಕವಾದ ಲೋಕದ ತಂದೆ ತನ್ನ ಮಗ ಕಷ್ಟಪಡಬೇಕಾದ್ರೆ ಎಲ್ಲ ಆಗ್ತಾ ಇದ್ದಾನೆ, ನೀನು ಹಿಂಗೆ ಇರಬೇಡ, ಚೆನ್ನಾಗಿರು ಅಂತೇಳಿ ಉಡಿಸಿ ತೊಡಿಸ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಪರಲೋಕದ ತಂದೆ ಹೆಚ್ಚಾಗಿ ಐಶ್ವರ್ಯವಂತನಾದ ದೇವರ ಐಶ್ವರ್ಯಕ್ಕೆ ಇತಿಮಿತಿನೇ ಇಲ್ಲ. ಆತನ ಐಶ್ವರ್ಯಕ್ಕೆ ಒಂದು ಅಳತೆ ಅನ್ನೋದೇ ಇಲ್ಲ. ಮಿತಿ ಮೀರಿದ ಐಶ್ವರ್ಯ ನಮ್ಮ ದೇವರ ಹತ್ರ ಇದೆ. ನಾವೆಲ್ಲ ದೇವರ ಮಕ್ಕಳು. ಸೊ ದೇವರ ಮಕ್ಕಳು ಊಟಕ್ಕೆ ಕಷ್ಟಪಡೋದು, ಬಟ್ಟೆ ಇಲ್ದಿರ ಇರೋದು, ಅಯ್ಯೋ ಏನು ಬಟ್ಟೆ ಹಾಕ್ಕೊಳ್ಳೋದಕ್ಕೂ ನನಗೆ ಗೊತ್ತಿಲ್ಲ, ಹರ್ಕಲ್ ಬಟ್ಟೆ ಹಾಕ್ಕೊಂಡಿರೋದು ದೇವ್ರ ಚಿತ್ತ ಅಂತ ಹೇಳ್ತೀರಾ? ನಿಶ್ಚಯವಾಗಿ ಇಲ್ಲ. ದೇವರ ನಿಶ್ಚಲವಾದ ಸಂಕಲ್ಪ, ನೀವು ಚೆನ್ನಾಗಿ ಉಡಿಸಿ ತೊಡಿಸ್ಕೊಂಡು ನಿಮ್ಮನ್ನು ಅಲಂಕಾರ ಮಾಡಿ ನೀವು ಚೆನ್ನಾಗಿರೋದು ನೋಡಿ ದೇವರು ಸಂತೋಷ ಪಡ್ತಾರೆ. ನೀವು ಮೋಸವಾದ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ದೇವರು ಸಂತೋಷ ಪಡೋದಿಲ್ಲ. ಆದರೆ ನೀವು ಒಂದು ಒಳ್ಳೆ ಪೊಸಿಷನಲ್ಲಿದ್ದರೆ, ನೀವು ಚೆನ್ನಾಗಿ ನಿಮ್ಮ ಬಿಸ್ನೆಸ್ಸಲ್ಲಿ ಚೆನ್ನಾಗಿದ್ದೀರಾ, ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದ್ದೀರಾ, ಎಲ್ಲ ಎಂಜಾಯ್ ಮಾಡ್ತಾಯಿದ್ದೀರಾ, ಸಂತೋಷವಾಗಿದ್ದೀರಾ ಅಂತಂದರೆ ದೇವರು ಖುಷಿ ಪಡ್ತಾರೆ. ನೀವು ದೇವರನ್ನ ಖುಷಿ ಪಡಬೇಕು ಅಂತಂದರೆ ದೇವರ ವಾಗ್ದಾನಗಳನ್ನು ನಂಬೋದಕ್ಕೆ ಸ್ಟಾರ್ಟ್ ಮಾಡಿ. ಪರಿಸ್ಥಿತಿಗಳನ್ನ ನಂಬಬೇಡಿ, ಪರಿಸ್ಥಿತಿಗಳು ಮೋಸ, ಸುಳ್ಳು ಹೇಳ್ತಾ ಇದ್ದಾವೆ. ಸತ್ಯವಾದ ದೇವರ ವಚನನ ನಂಬಿ. ಇಷ್ಟೆಲ್ಲ ದೇವರು ಒದಗಿಸಿ ಮಾಡಿಸ್ಕೊಟ್ಟಿರೋದು ಯೇಸು ಕ್ರಿಸ್ತನ ಮೂಲಕ, ನಾವು ಚೆನ್ನಾಗಿರಬೇಕು ಅಂತ. ಸೊ ದೇವರು ಒದಗಿಸ್ಕೊಟ್ಟಿದ್ದಾರೆ, ಆಟೋಮ್ಯಾಟಿಕ್ಕಾಗಿ ನನ್ನ ಜೀವನದಲ್ಲಿ ನಡೆಯುತ್ತೆ ಅಂತ ಅಂದ್ಕೋಬೇಡಿ. ನಿಮ್ಮ ನಂಬಿಕೆ ಬಹಳ ಇಂಪಾರ್ಟೆಂಟು. ದೇವರ ರಾಜ್ಯದಲ್ಲಿ ನಂಬಿಕೆ ಇಲ್ದಿರೆ ಏನೂ ಆಗಲ್ಲ. ಆದರೆ ತುಂಬ ಸಿಂಪಲ್ ನಂಬಿಕೆ. ಕೆಲವರು ಅನ್ಕೊತಾರೆ, ನಂಬಿಕೆ ಅನ್ನೋದು ಬಹಳ ಕಷ್ಟವಾದ ವಿಷಯ, ಹೆಂಗಪ್ಪ ನಂಬೋದು ಅಂತಾರೆ. ಯಾವ ರೀತಿ ಚಿಂತೆ ಮಾಡ್ತಾಯಿದ್ದೀರೋ ಆ ಚಿಂತೆಗೆ ಬದಲಾಗಿ ನಂಬಿಕೆ ಅನ್ನೋದು ಹಾಕಿ. ಚಿಂತೆ ಮಾಡೋವಾಗೆಲ್ಲ ಏನು ಮಾಡಬೇಕು ಅನ್ನೋವಾಗೆಲ್ಲ ದೇವರಿದ್ದಾರೆ, ದೇವರು ನನ್ನ ಜೊತೆ ಇದ್ದಾರೆ, ನಡೆಸ್ತಾರೆ. ಚಿಂತೆ ಮಾತುಗಳು ಮಾತಾಡಬೇಡಿ. ಅದನ್ನೇ ಒಂದು ಸ್ವಲ್ಪ ಬದಲಾವಣೆ ಮಾಡಿ ದೇವರ ಮಾತುಗಳು ಮಾತಾಡಿ. ದೇವರ ವಾಗ್ದಾನನ ಬಾಯಲ್ಲಿ ಇಟ್ಕೊಳ್ಳಿ. ಏನು ಕುಡಿಬೇಕು ಅನ್ನೋವಾಗ ನನ್ನ ದೇವರು ಕೊಡ್ತಾನೆ, ಏನು ತಿನ್ನಬೇಕು ಅಂತ ಹೇಳೋವಾಗ ನನ್ನ ದೇವರು ಕೊಡ್ತಾರೆ, ನನ್ನ ತಂದೆ ನಡೆಸ್ತಾರೆ, ನನ್ನ ತಂದೆ ಜೊತೆಲಿದ್ದಾರೆ ಅಂತ ಹೇಳಿ ಈ ರೀತಿ ಮಾತಾಡೋದೇ ನಂಬಿಕೆ ಅಷ್ಟೇ. ನಂಬಿಕೆ ನೀವು ರೀಚ್ ಮಾಡದೇ ಇರೋ ಒಂದು ಸ್ಟೇಟಲ್ಲಿ ಇಲ್ಲ. ಅದು ನಿಮ್ಮ ಬಾಯಲ್ಲಿದೆ, ನೀವು ಅದರಲ್ಲಿ ಚಾಯ್ಸ್ ಮಾಡೋ ಆಯ್ಕೆಯಲ್ಲಿದೆ ಅಷ್ಟೇ. ನಂಬಿಕೆ ಅನ್ನೋದು ಸಿಂಪಲ್, ಆಯ್ಕೆ ಮಾಡಬೇಕು. ಆಯ್ಕೆ ಮಾಡೋ ಪವರ್ ದೇವರು ನಿಮಗೆ ಕೊಟ್ಟಿದ್ದಾರೆ. ಈ ಪರಿಸ್ಥಿತಿಗಳು ನೋಡಿ ಮಾತಾಡೋ ಬದಲು ಪರಿಸ್ಥಿತಿಗಳು ನೋಡಿ ದೇವರ ವಚನ ಹೇಳಿ, ಅಷ್ಟೇ ನಂಬಿಕೆ. ನೀವು ಆ ಸ್ಥಾನಕ್ಕೆ ಬರೋದಾದರೆ ನಿಮ್ಮ ಮೈಂಡನ್ನ ನೀವು, ನಿಮ್ಮ ಹೃದಯನ ನೀವು ದೇವರ ವಚನದಲ್ಲಿ ಕನ್ವಿನ್ಸ್ ಆದರೆ ಸಾಕು, ನಿಮ್ಮ ಆಶೀರ್ವಾದಗಳನ್ನ ಯಾರೂ ತಡೆಯೋಕ್ಕಾಗಲ್ಲ. ಸೊ ಈ ಒಂದು 2024ನೇ ವರ್ಷದಲ್ಲಿ ಯಾವ ಒಂದು ಮೆಂಟಾಲಿಟಿಯಲ್ಲಿ ನೀವು ಕಾಲಿಡ್ತೀರಾ? ನಡೆದಿಲ್ಲ ಅಂದ್ಕೊಂಡು ಯೋಚನೆ ಮಾಡ್ತೀರಾ? ಇನ್ನು ಮೇಲೆ ದೇವರು ನನ್ನ ಆಶೀರ್ವಾದ ಮಾಡ್ತಾರೆ ಅಂಥೇಳಿ ಒಂದು ಸ್ಥಿರ ಮನಸ್ಸಿನಿಂದ, ಸ್ಥಿರ ಚಿತ್ತದಿಂದ ದೇವರ ನಿಶ್ಚಲವಾದ ಸಂಕಲ್ಪ ನನ್ನ ಜೀವನದಲ್ಲಿ ಈ ವರ್ಷ ನೆರವೇರುತ್ತೆ ಅಂತ ಹೇಳಿ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸಲ್ಲಿ ಎಂಟ್ರ್ ಆಗ್ತಿರೋ ನೀವು ಆಯ್ಕೆ ಮಾಡ್ಕೊಳ್ಳಿ. ಜೀವ ಮರಣಗಳು ದೇವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಜೀವವನ್ನು ಆರಿಸಿಕೊಂಡು ನೀವು ನಿಮ್ಮ ಮಕ್ಕಳು ಆಶೀರ್ವಾದ ಹೊಂದಿ.
ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನಿಮಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೆನ್.